ರಾಜಭವನದವರು ಕಾಗದ ಬರೆದ್ರು, ನಮ್ಮ ಮಾಹಿತಿ ಹಿಂಗೆ ಲೀಕ್ ಆಯಿತು ಅಂತ. ಅದಕ್ಕೆ ರಾಜ್ಯ ಸರ್ಕಾರ ಹೇಳ್ತಿದೆ ನಿಮ್ಮಿಂದನೇ ಆಗಿರೋದು ಅಂತ. ಇದ್ರ ಮಧ್ಯ ಈಗ ಯಾರೋ ಸರ್ಕಾರಕ್ಕೆ ಕಾಗದ ಬರ್ತಿದ್ದಾರಂತೆ, ಸರ್ಕಾರಕ್ಕೋ ಲೋಕಾಯುಕ್ತಕ್ಕೋ ಎಲ್ಲೋ ಬರ್ತಿದ್ದಾರಂತೆ. ಈ ರಾಜಭವನದ ಅಧಿಕಾರಿಗಳ ಮೇಲೆಲ್ಲ ಒಂಚೂರು ವಿಚಾರಣೆ ಮಾಡೋದಿದೆ ಅಥವಾ ಅದೇನೋ ಮಾಹಿತಿ ಕಲೆಕ್ಟ್ ಮಾಡಬೇಕು ಅಂತೆಲ್ಲ ಕೊಟ್ಬಿಟ್ಟಿದ್ದಾರಂತೆ, ಕೇಳಿದಾರಂತೆ. ಈಗ ಇದು ಇನ್ನೊಂದು ಬಿ ಜೆ ಪಿಯವರು ನೋಡಿದ್ರಾ ಹಾಂ ಹಿಂಗ ದಲಿತ ವರ್ಗಕ್ಕೆ ಸೇರಿದ ರಾಜ್ಯಪಾಲರ ಮೇಲೆ ಇವರು ಸವಾರಿ ಮಾಡ್ತಿದ್ದಾರೆ ಇವರು ಅಂತ ಇವ್ರದ್ದು ವಾದ. ಒಟ್ಟಲ್ಲಿ ಇಬ್ಬರ ಸಮರ ನಿಲ್ಲೋ ಹಂಗಿಲ್ಲ. ಎಸ್, ಅಕ್ಯೂಸ್ ಮಾಡ್ಲಿಕ್ಕೆ ಏನಂತ ಇವ್ರಿಗೆ ನೆಲಗೆ ಎಲ್ಲೂ ಇದಿರಲ್ವಲ್ಲ. ಬಟ್ ಓವರ್ ಆಲ್ ಒಂದು ಗವರ್ಮೆಂಟ್ ಒಂದು ಸಿಸ್ಟಮ್ ನಲ್ಲಿ ಯಾವ ರೀತಿ ಒಂದು ಸರ್ಕಾರ ನಡ್ಕೋಬೇಕಾಗಿತ್ತೋ ಆ ರೀತಿ ನಡ್ಕೊಳ್ಳುವಂತ ಪದ್ಧತಿಗಳಲ್ಲಿ ನಡೆಯೋದ್ ಬದಲು ಇವ್ರು ಸಂಪೂರ್ಣವಾಗಿ ತಡೆಗೋಡೆಗಳನ್ನ ಹಾಕಿ ಯಾವ ಒಂದು ಪ್ರಜಾಪ್ರಭುತ್ವದಲ್ಲಿ ಇದೀವಿ. ಸನ್ಮಾನ್ಯ ಸಿದ್ದರಾಮಯ್ಯ ರಾಜಭವನದಲ್ಲಿ ಲೀಕ್ ಆಗ್ತದೆ ಅಂತ ಅಂದ್ರೆ ರಾಜಭವನದವರೇ ಜವಾಬ್ದಾರಿ ಅಲ್ವಾ? ಆ ಕಾಂಪೌಂಡ್ ಒಳಗಡೆ ಯಾರು ಹೋಗಕ್ಕೂ ಸಾಧ್ಯ ಇಲ್ಲ. ಅಲ್ಲಿ ಲೀಕ್ ಆಗ್ತದೆ ಅಂದ್ರೆ ಅವರೇ ಯಾರೋ ಮಾಡಿರ್ತಾರೆ, ಬೇರೆಯವ್ರು ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದು ರಾಜಭವನಕ್ಕೂ ಲೋಕಾಯುಕ್ತಕ್ಕೂ ಬಿಟ್ಟಿರೋದು. ಎಸ್. ನಟ ದರ್ಶನ್ ಜಾಮೀನು ಅರ್ಜಿ ಸೋಮವಾರಕ್ಕೆ ಮುಂದೂಡಿಕೆ ಆಗಿದೆ. ಇಂದಿನ ವಿಚಾರಣೆ ವೇಳೆ ಕೋರ್ಟ್ಗೆ ಎಸ್ಪಿಪಿ ಪ್ರಸನ್ನಕುಮಾರ್ ಆಕ್ಷೇಪಣೆ ಸಲ್ಲಿಸಿದ್ರು. ಆದರೆ ದರ್ಶನ್ ಪರ ವಕೀಲರು ಸೋಮವಾರ ವಾದ ಮಂಡನೆ ಮಾಡುವುದಾಗಿ ತಿಳಿಸಿದ್ರು. ಹೀಗಾಗಿ ಅರ್ಜಿ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಯಿತು. ಈ ಮಧ್ಯೆ ಪವಿತ್ರ ಗೌಡ ಜಾಮೀನು ಅರ್ಜಿ ವಿಚಾರಣೆಯೂ ಕೂಡ ನಡೆಯಿತು. ಪ್ರಕರಣದಲ್ಲಿ ಪವಿತ್ರ ಗೌಡ ಪಾತ್ರ ಗಂಭೀರ ಸ್ವರೂಪದಾಗಿಲ್ಲ, ಅವರು ಯಾವುದೇ ಪಿತೂರಿಯಲ್ಲಿ ಭಾಗಿಯಾಗಿಲ್ಲ. ಹೀಗಾಗಿ ಅವರಿಗೆ ಜಾಮೀನು ಕೊಡಬೇಕು ಅಂತ ಅವರ ಪರ ವಕೀಲರು ವಾದವನ್ನ ಮಾಡಿದ್ರು. ಆದರೆ ಇದಕ್ಕೆ ಎಸ್ಪಿಪಿ ಆಕ್ಷೇಪಣೆ ಸಲ್ಲಿಸಿದ್ರಿಂದ ವಾದ ಮಂಡಿಸೋಕೆ ಕೋರ್ಟ್ ಅವಕಾಶ ಕೊಡ್ತು. A1 ಇರೋ ಈ ಆರೋಪಿಯವರ ಜಾಮೀನು ವಾದ ಹಿಂದೆನೂ ಬಂದಿದೆ. ಅವರಾಗಲೇ ಪ್ರಯತ್ನ ಮಾಡಿದಾಗಲೂ ಇದೇ ವಾದಗಳಾಗೋಗಿದೆ. ಹಾಗಾಗಿ ಈಗ ಹೊಸದಾಗಿ ಏನು ವಾದ ಬರುತ್ತೆ ಮತ್ತು ಹೊಸದಾದ ಆಕ್ಷೇಪಣೆಗಳೇನು ಬರುತ್ತೆ ಅನ್ನೋದು ನೋಡಬೇಕಷ್ಟೇ. ಹಾಂ, ಯಾಕಂದರೆ ಇದೇ ಹೆಚ್ಚು ಕಡಿಮೆ ಇದೆ. A2ದಾದ್ರೂ ಅಂದರೆ ದರ್ಶನ್ದಾದ್ರೂ ಇನ್ನೂ ಮೊದಲನೇ ಬಾರಿಗೆ ಏನು ಸ್ಟ್ಯಾಂಡ್ ಅನ್ನೋದು ನಮಗೆ ಗೊತ್ತಿಲ್ಲ ಅಷ್ಟೇ. ನೋಡೋಣ, ಕಾಯೋಣ ಏನಾಗುತ್ತೋ ಅದು ಬರುತ್ತೆ. ಕೋವಿಡ್ ಜನ್ಮಸ್ಥಳವಾದ ಚೀನಾದ ವುಹಾನ್ನಲ್ಲಿ ಅಣುಭೀತಿ ಅಂದರೆ ಅಣು ಪಸರಣ ವಿಕಿರಣದ ಇದಾಗುವಂಥ ಭೀತಿ ಎದುರಾಗಿದೆ ಅಂತ ಹೇಳ್ತಿದೆ. ಹೇಗೆ? ಅದರ ಅಣುಜಲಾಂತರ್ಗಾಮಿ ಅಂದರೆ ಸಬ್ಮೆರಿನನ್ನು ಮುಳುಗೋಗಿದೆ ಅಂತ ಅಮೆರಿಕ ಹೇಳ್ತಾ ಇದೆ. ಅದನ್ನು ಅವರು ಸ್ಯಾಟಲೈಟ್ ಪಿಕ್ಚರ್ ಮೂಲಕ ಅವ್ರು ಹೇಳ್ತಿದ್ದಾರೆ, ಸ್ಟಡಿ ಮಾಡಿಕೊಂಡು. ಅವ್ರು ಹೇಳೋದು ಝೌ ಶ್ರೇಣಿಯ ಇದನ್ನು ಅಲ್ಲೆಲ್ಲೋ ಯಾವುದೋ ಯಾರ್ಡಲ್ಲೆಲ್ಲೋ ನಿಲ್ಲಿಸಿದ್ರು, ಯಾವುದೋ ಪೋರ್ಟಲ್ಲೆಲ್ಲೋ ನಿಲ್ಲಿಸಿದ್ರು. ಅದು ಮುಳುಗೋಗ್ಬಿಟ್ಟಿದೆ, ಅದು ಚೀನಾ ಮುಚ್ಚಿಟ್ಬಿಟ್ಟಿದೆ ಇದನ್ನು ಅಂತ ಅವರು ಹೇಳ್ತಿದ್ದಾರೆ. ಹಿಂದೆನೂ ಇಂಥದ್ದೇ ಒಂದು ಆಗಿತ್ತು, ಅಲ್ಲಿ 55 ಜನ ಪ್ರಾಣ ಕಳ್ಕೊಂಡ್ರು. ಅದ್ರ ಬಗ್ಗೆ ಚೀನಾ ಈಗಲೂ ಬಾಯಿ ತೆರೆದಿಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಇದೇನಾದ್ರು ಆಗಿದ್ದರೆ ಏನಾದರೂ ಸಮಸ್ಯೆನ ಚೀನಾ ಅಲ್ಲೇ ಅನುಭವಿಸ್ಬೇಕಲ್ಲ. ವಿಕಿರಣದ ಇದೇನಾದ್ರು ಹೆಚ್ಚು ಕಡಿಮೆ ಆಗಕ್ಕೆ ಸ್ಟಾರ್ಟ್ ಆದರೆ ಅವರೇ ಅನುಭವಿಸ್ಬೇಕು ಅದನ್ನು. ಎಕ್ಸ್ಟ್ರೀಮ್ಲಿ ಡೇಂಜರಸ್ ಇದು. ಹಂಗಾದರೆ ಅದನ್ನು ಯಾರೂ ಔಸಿಡಬೇಕಾದ ಅವಶ್ಯಕತೆ ಇಲ್ಲಪ್ಪ, ಅದನ್ನು ಹೇಳಿಬಿಡ್ಬೇಕು. ಅವಾಗ ಕೋವಿಡ್ ಟೈಮಲ್ಲೂ ಏನು ಹೇಳಲಿಲ್ಲ, ಈಗಲೂ ಹಂಗೆ ಅಂತ ಈಗ ಸದ್ಯಕ್ಕೆ. ಬಟ್ ಅವ್ರು ಮಾತ್ರ ಮಾತೆತ್ತಿದ್ರೆ ನಮ್ಮ ಹತ್ರ 60 ಸಬ್ಮೆರಿನ್ಗೆ ಹೋಗ್ತೀವಿ, ಇನ್ನೊಂದು 6 ವರ್ಷದಲ್ಲಿ 76ಕ್ಕೆ ಹೋಗ್ಬಿಡ್ತೀವಿ, ಚಚ್ಚಾಕ್ಬಿಡ್ತೀವಿ, ಬ್ಲೂ ನೇವಿ ಮಾಡಿಬಿಡ್ತೀವಿ ಅಂತ ಹೇಳ್ತಾರೆ ಅವರು. ಈ ಥರದ ಆರೋಪದಾಗ ಹೇಳಬೇಕು ಅದನ್ನು. ಎಸ್, ನಾಳೆ ನಿಮ್ಮ ಪಬ್ಲಿಕ್ ಮ್ಯೂಸಿಕ್ ಚಾನೆಲ್ ಶುರುವಾಗಿ 10 ವರ್ಷ. ಸಹಜವಾಗಿಯೇ ಸಂಭ್ರಮ ಮೇಳೈಸ್ತಾ ಇದೆ. ನಾಳೆ ದಶೋತ್ಸವ ಹೆಸರಿನಲ್ಲಿ ಪಬ್ಲಿಕ್ ಮ್ಯೂಸಿಕ್ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ತಾ ಇದೆ. ಪಬ್ಲಿಕ್ ಮ್ಯೂಸಿಕ್ನಲ್ಲಿ ನಾಳೆ ದಿನವಿಡೀ ನಿಮ್ಮ ನೆಚ್ಚಿನ ತಾರೆಯರ ಒಡ್ಡೋಲಗವೇ ಇರಲಿದೆ. ಬೆಳಗ್ಗೆ 10:30ಕ್ಕೆ ದಶೋತ್ಸವ ಸಂಭ್ರಮಕ್ಕೆ ಚಾಲನೆ ಸಿಗುತ್ತೆ. ಖ್ಯಾತ ನಟ ನಟಿಯರು, ಸಂಗೀತ ನಿರ್ದೇಶಕರು, ಗಾಯಕರು, ಆಡಿಯೋ ಸಂಸ್ಥೆಗಳ ಮುಖ್ಯಸ್ಥರು ಈ ಕ್ಷಣಕ್ಕೆ ಸಾಕ್ಷಿಯಾಗ್ತಾರೆ. ದಶೋತ್ಸವದ ಮೆರುಗನ್ನ ಹೆಚ್ಚು ಮಾಡ್ತಾರೆ. ದಶೋತ್ಸವದ ಪ್ರಯುಕ್ತ 10 ವಿಶೇಷ ಲೈವ್ ಶೋಗಳು ಕೂಡ ನಡೆಯುತ್ತೆ. ಕಳೆದ 10 ವರ್ಷಗಳಲ್ಲಿ ಪಬ್ಲಿಕ್ ಮ್ಯೂಸಿಕ್ ಸಂಗೀತದ ಮೂಲಕ ಎಲ್ಲಾ ಕಡೆ ಪಸರಿಸಿದೆ. ಮೊದಲ ವರ್ಷದಿಂದ ಇಲ್ಲಿಯವರೆಗೂ ಪಬ್ಲಿಕ್ ಮ್ಯೂಸಿಕ್ ದಿನದಿಂದ ದಿನಕ್ಕೆ ಅಪ್ಡೇಟ್ ಆಗುತ್ತಾ ಎಲ್ಲ ಜನರೇಷನ್ಗೂ ಇಷ್ಟವಾಗುವಂತಹ ಹಾಡುಗಳನ್ನು ಪ್ರಸಾರ ಮಾಡ್ತಿದೆ. ಈ ಸಂಭ್ರಮಕ್ಕೆ ಮುಖ್ಯ ಕಾರಣ ನೀವು. ನಿಮ್ಮ ಪಬ್ಲಿಕ್ ಮ್ಯೂಸಿಕ್ನ ಪ್ರತಿ ಹಂತದಲ್ಲೂ ಹೆಗಲಿಗೆ ಹೆಗಲು ಕೊಟ್ಟು ನಮ್ಮನ್ನ ಹರಿಸಿ ಬೆಳೆಸಿದ ವೀಕ್ಷಕ ಮಹಾಪ್ರಭುಗಳಿಗೆ ಧನ್ಯವಾದ. ನಿಮ್ಮ ಸಹಕಾರ ಹೀಗೆ ಇರಲಿ, ನಮ್ಮನ್ನ ಹರಿಸಿ ಹಾರೈಸಿ. ನನಗೆ ಈ ಮ್ಯೂಸಿಕ್ ಚಾನೆಲ್ದು 10 ವರ್ಷದ ಜರ್ನಿ ಭಾಳ ರೋಚಕವಾಗಿ ಕಾಣಿಸ್ತಾ ಇದೆ. ನನಗೆ ಪಬ್ಲಿಕ್ ಟಿ ವಿ ಇದಲ್ಲ, ಮ್ಯೂಸಿಕ್. ಬಿಕಾಸ್ ನ್ಯೂಸಲ್ಲಿ ಹೊಸದಾಗಿ ಬರ್ತಾ ಇರುತ್ತೆ ಆನ್ ಎ ಡೇ ಟು ಡೇ ಬೇಸಿಸಲ್ಲಿ, ಮತ್ತು ಅದನ್ನು ನಿಮ್ಮ ಮುಂದೆ ಹಾಜರುಪಡಿಸುವ ರೀತಿ ರಿವಾಜುಗಳು ಬೇರೆಯವ್ರಿಗಿಂತ ಭಿನ್ನವಾಗಿದ್ದಾಗ ಬದುಕುತ್ತಾ ಹೋಗುತ್ತೆ ಅದು ಅಫ್ಕೋರ್ಸ್ ಅದಕ್ಕೆ ಬೇಕಾಗಿದ್ದ ಟ್ರಸ್ಟು, ನಂಬಿಕೆ, ವಿಶ್ವಾಸ ಎಲ್ಲ ಇರಬೇಕು.
ಮ್ಯೂಸಿಕ್ ಹಂಗಲ್ಲ. ಮ್ಯೂಸಿಕ್ನ ಯಾವುದೇ ವ್ಯವಹಾರವನ್ನು ಅಥವಾ ಇತರ ಚಾನೆಲ್ನ ತಂತ್ರಜ್ಞಾನ ಸಾಯಿಸ್ಬಿಡುತ್ತೆ ಎಷ್ಟೋ ಸರಿ. ಹೌದು, ಎಲ್ಲ ಮ್ಯೂಸಿಕ್ಕಲ್ಲಿ ಬರ್ತಾ ಇರೋ ಅಥವಾ ಬಂದಿರೋ ತಂತ್ರಜ್ಞಾನ ಇಲ್ಲಿ ಚುಚ್ಚಿದ್ರೆ ಸಿಕ್ಕತ್ತೆ, ಅಲ್ಲಿ ಚುಚ್ಚಿದ್ರೆ ಸಿಕ್ಕತ್ತೆ ಅನ್ನೋ ಥರ. ಹೌದು, ಎಲ್ಲ ಕೈಯಲ್ಲೇ ಇರುತ್ತೆ. ಹಾಗಿದ್ದಾಗಲೂ 10 ವರ್ಷಗಳ ಕಾಲ ಅದು ಉಳ್ಕೊಂಡು ಬಂದಿದೆ ಅಂತಂದರೆ ಜನ ಅದನ್ನು ಬಹಳ ಪ್ರೀತಿಯಿಂದ ಅಥವಾ ತಾಳ್ಮೆಯಿಂದ ಅದನ್ನು ಉಳಿಸಿದ್ದಾರೆ. ನನ್ನ ಸಹೋದ್ಯೋಗಿಗಳು ಅದು ಉಳಿಯುವಂತೆ ಏನಾದರೂ ಹರಸಾಹಸ ಮಾಡಿ ಉಳಿಸಿದ್ದಾರೆ. ಜನಕ್ಕೆ ಇಷ್ಟ. ಮಧ್ಯದಲ್ಲಿ ಎಲ್ಲೋ ಒಂದು ಸರ್ತಿ ಒಂದು ಸಣ್ಣ ಭೂಕಂಪನವಿತ್ತು ಈ ಚಾನೆಲ್ನಲ್ಲಿ. ಯಾರೋ ಇದ್ದವ್ರದ್ದೇನೋ ಸಮಸ್ಯೆ ಇದಾಗಿ ಅವರು ಆಗಲಿಲ್ಲ ಅಂತ ಹೇಳಿ ಏನೋ ಒಂದಾಗಿ ಒಂದು ಸಣ್ಣದಾಗಾಯ್ತು. ಬಟ್ ನಂತರ ಬಂದವರು ಅದನ್ನು ನಡೆಸಿದ ರೀತಿ ಮತ್ತು ಅದನ್ನು ಉಳಿಸಿರುವ ರೀತಿ ಭಾಳ ಆಶ್ಚರ್ಯ ನನಗೆ. ಆ್ಯಕ್ಚುಲಿ ಆನೆಸ್ಟ್ಲಿ ನಾನೇ ಸರ್ಪ್ರೈಸ್ಡ್ ಅದಕ್ಕೆ. ಪಬ್ಲಿಕ್ ಟಿವಿಯಿಂದಗಿಂತ ನನಗಿದು ತಿರುಪತಿಗೆ ಹೊರಟಿದ್ದ ಜಗನ್ ಕೊನೆ ಕ್ಷಣದಲ್ಲಿ ಅದನ್ನು ರದ್ದು ಮಾಡಿಬಿಟ್ಟು ಅವ್ರು ಹೇಳ್ಬಿಟ್ಟಿದ್ದಾರೆ, ಇದೆಲ್ಲ ಲಡ್ಡೂದನ್ನು ತಿರುಗ್ಸಕ್ಕೆ ಮಾಡ್ತಿರೋದು ಕೆಲಸ, ಡಿಕ್ಲರೇಷನ್ನು ಬರ್ಕೊಳ್ಳಿ, ನಂದು ಮಾನವೀಯತೆ, 4 ಗೋಡೆ ಮತ್ತು ಬೈಬಲ್ ಓದ್ತೀನಿ, ಹೊರಗಡೆ ಹೋದರೆ ಎಲ್ಲ ಗೌರವಿಸ್ತೀನಿ, ಹಿಂದೂ ಆಚರಣೆ ಮಾಡ್ತೀನಿ ಅಂತೆಲ್ಲ. ಅದೆಲ್ಲ ಇರ್ಬೋದು, ದೇವಸ್ಥಾನಕ್ಕೆ ಹೋಗೋವಾಗ ಬರ್ಕೊಡೋ ನಿಯಮ ಇದೆ, ಬರ್ಕೊಡಪ್ಪ ಅಂತಂದಿದ್ದಾರೆ, ಬರ್ಕೊಟ್ಬಿಡಿ. ಪೊಲೀಸರ ಮೂಲಕ ನೋಟಿಸ್ ಕೊಟ್ಟಿದ್ದಾರೆ, ಹೋಗ್ದಂಗೆ ಮಾಡಿದ್ದಾರೆ. ಎಲ್ಲ ಸುಮ್ಮನೆ ಬುರುಡೆ, ಸುಮ್ಮನೆ ಬಿಡ್ತಾರೆ. ಕೊಟ್ಟಿದ್ರು ಕೊಟ್ಕೊಳ್ಳಿ, ಏನೀಗ ಹೌದಪ್ಪ ನಂಗೆ ನಂಬಿಕೆ ಇದೆ ಬರ್ಕೊಟ್ಬಿಟ್ಟು ಹೋಗ್ಬಿಟ್ರೆ ಆಯ್ತಪ್ಪ. ಭದ್ರತಾ ದೃಷ್ಟಿ ಕೊಟ್ಟಿದೆ. ಇದೆಲ್ಲ ಸುಮ್ಮನೆ ಬುರುಡೆ ಬಿಡ್ತಾರೆ ಅಷ್ಟೇ ಅವರು. ಎಸ್, ಲೋಕಸಭಾ ಚುನಾವಣೆಗೆ ಮುನ್ನ ಮತ್ತು ನಂತರ ಬಿಜೆಪಿ ವಿರುದ್ಧ ವಿಪಕ್ಷಗಳು ನಡೆಸಿದ ಸಂಚನ್ನ ಇದೀಗ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅನಾವರಣ ಮಾಡಿದ್ದಾರೆ. ಮೋದಿ ಬದಲು ನೀವೇ ಪ್ರಧಾನಿಯಾಗಿ ನಿಮ್ಮ ಬೆಂಬಲಕ್ಕೆ ನಾವು ನಿಲ್ತೀವಿ ಅಂತ ಲೋಕಸಭೆ ಚುನಾವಣೆಗೆ ಮೊದಲು ಮತ್ತು ನಂತರ ವಿಪಕ್ಷಗಳು ತಮಗೆ ಆಫರ್ ಕೊಟ್ಟಿದ್ವು. ಆದರೆ ಪಕ್ಷದ ಹಿತದೃಷ್ಟಿಯಿಂದ ತಾವು ಇದಕ್ಕೆ ಒಪ್ಪಲಿಲ್ಲ ಅಂತ ಗಡ್ಕರಿ ಹೇಳಿದ್ದಾರೆ. ಮೋದಿ ಬದಲು ನಾನು ಪ್ರಧಾನಿ ಅಭ್ಯರ್ಥಿ ಆಗಿದ್ರೆ ಬಿಜೆಪಿಯಲ್ಲಿ ಬಿರುಕು ಮೂಡ್ತಾ ಇತ್ತು, ಇದುವೇ ವಿಪಕ್ಷಗಳ ಉದ್ದೇಶ ಆಗಿತ್ತು ಅಂತ ಕಾಣಿಸುತ್ತೆ. ಆದರೆ ಇದಕ್ಕೆ ಅವಕಾಶ ನೀಡಬಾರದು ಅನ್ನುವ ದೃಷ್ಟಿಯಿಂದ ವಿಪಕ್ಷಗಳ ಪ್ರಸ್ತಾಪವನ್ನ ತಿರಸ್ಕಾರ ಮಾಡಿದೆ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಮೋದಿ ಆಡಳಿತದಲ್ಲಿ ನನಗೆ ನೀಡಲಾದ ಜವಾಬ್ದಾರಿಗಳ ಬಗ್ಗೆ ನಾನು ಸಂತೃಪ್ತನಾಗಿದ್ದೀನಿ ಅಂತ ತಿಳಿಸಿದ್ದಾರೆ. ಬಿಟ್ಟಿದ್ದಿದ್ರೆ ಬಿರುಕಾಗ್ತಿತ್ತೋ ಬಿಜೆಪಿಲಿ ಇಲ್ಲವೋ ಬೇರೆ ಪ್ರಶ್ನೆ. ಎಷ್ಟು ಜನ ಅವ್ರ ಜೊತೆ ಹೋಗ್ತಿಲ್ವೋ ಅಥವಾ ಅವ್ರನ್ನ ನೋಡಿ ಎಷ್ಟು ಜನ ಓಟ್ ಹಾಕ್ತಿದ್ರೋ ಬಿಡ್ತಿದ್ರೋ ಅದು ಬೇರೆ ಪ್ರಶ್ನೆ. ಬಟ್ ಅತ್ಯಂತ ಬುದ್ಧಿವಂತಿಕೆಯಿಂದ ತೀರ್ಮಾನ ಅವ್ರು ಮಾಡಿದ್ದಾರೆ. ಈ ಥರದ ಆಫರ್ಗಳು ಒಂದ್ ಕಡೆಯಿಂದ ಒಂದ್ ಕಡೆಗೆ ಬರೋದಲ್ಲ, ಏನು ಹೊಸದಲ್ಲ, ರಾಜಕೀಯವಾಗಿ ಎಲ್ಲರಿಗೂ ಎಲ್ಲ ಕಡೆಗೂ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಶಾಶ್ವತ ಸದಸ್ಯತ್ವ ಪಡೆಯಲು ಭಾರತ ನಡೆಸ್ತಾ ಇರುವ ಪ್ರಯತ್ನಕ್ಕೆ ಅಂತಾರಾಷ್ಟ್ರೀಯವಾಗಿ ಭಾರಿ ಬೆಂಬಲ ಸಿಗತೊಡಗಿದೆ. ಬ್ರಿಟನ್ ಬೆಂಬಲಿಸಿತು, ನಿನ್ನೆಯಷ್ಟೇ ಫ್ರಾನ್ಸ್ ಕೂಡ ಬೆಂಬಲವನ್ನು ಕೊಟ್ಟಿದೆ. ಅಮೆರಿಕ ಕೂಡ ಈಗಾಗಲೇ ಭಾರತದ ಪರ ಇರುವುದಾಗಿ ಘೋಷಿಸಿದೆ. ರಷ್ಯಾ ಮೊದಲಿನಿಂದಲೂ ಭಾರತಕ್ಕೆ ಬೆಂಬಲ ಕೊಡ್ತಾ ಇದೆ. ಆದರೆ ಚೀನಾ ಮಾತ್ರ ಭಾರತದ ಪಾಲಿಗೆ ಮಗ್ಗಲ ಮುಳ್ಳಾಗಿದೆ. ಭದ್ರತಾ ಮಂಡಳಿ ಸದಸ್ಯ ರಾಷ್ಟ್ರಗಳೆಲ್ಲ ಭಾರತಕ್ಕೆ ಪರ ನಿಂತರೂ ಚೀನಾ ಮಾತ್ರ ಇದಕ್ಕೆ ಒಪ್ಪುವಂತಹ ಸಾಧ್ಯತೆ ಕಡಿಮೆ. ಚೀನಾ ಅದೊಂದು ಕೊಪ್ಪಲಿಲ್ಲ ಅಂತ ಮತ್ತೆ 5 ಜನದ ಮಧ್ಯ ಕೂತ್ಕೊಂಡು ಚೀನಾ ವಿಟೋ ಹಾಕ್ತು ಅಂತ ತಿರುಗಿಸೋ ಅಂತ ರಿಫಾರ್ಮ್ ಅಲ್ಲ ಅದು. ಅದು ಭದ್ರತಾ ಮಂಡಳಿ ಮತ್ತು ವಿಶ್ವಸಂಸ್ಥೆಯನ್ನೇ ಪುನರ್ರಚಿಸಬೇಕು ಅನ್ನೋದು ಇದರಲ್ಲಿ. ಹಾಗೂ ಚೀನಾ ಒಂದು ವಿಟೋ ಹಾಕ್ಬಿಡುತ್ತೆ ಅಂತಲ್ಲ, ಅದು ಹಂಗಾಗಲ್ಲ. ಮತ್ತೆ ಭಾರತಕ್ಕೆ ಒಂದಕ್ಕೆ ಹೇಳ್ತಿಲ್ಲ ಎಲ್ಲರೂ, ಭಾರತ, ಜರ್ಮನಿ, ಬ್ರೆಜಿಲ್, ಜಪಾನ್ ಮತ್ತು ಆಫ್ರಿಕಾ ಖಂಡದಿಂದ ಒಂದು ಪ್ರತಿನಿಧಿ ಎಲ್ಲರೂ ಹೇಳ್ತಿರೋದು. ಅದಕ್ಕೆ ಚೀನಾ ಒಂದು ಅಡ್ಡ ಬಂದ್ಬಿಟ್ರೆ ಕೇಳ್ಬಿಡಲ್ಲ ಯಾರು. ಆದರೆ ಕಷ್ಟ ಬಂದಾಗ ಪೊಲೀಸ್ನವ್ರನ್ನ ಕರೆಯೋದು ನಾವು ನೋಡಿದ್ದೀವಿ, ಕೆಲವು ಸರಿ ನಾವು ಕರೆದ್ರೂ ಅವ್ರು ಬರದೇ ಇರೋದು ನೋಡಿದ್ದೀವಿ. ಆದರೆ ಇಲ್ಲಿ ಕಷ್ಟ ಬಂದಾಗ ಅವನು ಕರೆದಿದ್ದಾನೆ, ಪೊಲೀಸ್ನವರು ಪ್ರಾಂಪ್ಟಾಗಿ ಹಾಜರು ಆಗಿಬಿಟ್ಟಿದ್ದಾರೆ. ಯಾತಕ್ಕೆ? ಹೀಗೆ ಪಿತೃಪಕ್ಷದ ಬಾಡೂಟಕ್ಕೆ ಹೋಗೋಕ್ಕಾಗ್ತಿರ್ಲಿಲ್ವಂತೆ, ಮಳೆ ಬರ್ತಿತ್ತಂತೆ, ತುಂಬ ಗಲಾಟೆ ಆಗ್ತಾ ಇದೆ, ಬನ್ನಿ ಸರ್ ಅಂತ ಕರೆದ್ರಂತೆ. ಪೊಲೀಸ್ನವ್ರು ಸೀರಿಯಸ್ ಆಗಿ ಹೋಗ್ಬಿಟ್ಟಿದ್ದಾರೆ. ಪಾಪ ಹೋದ ಮೇಲೆ ಗೊತ್ತಾಗಿದೆ. ಆಗ ಅವರೇ ಹೇಳ್ಬಿಟ್ಟಿದ್ದಾನೆ, ಇಲ್ಲ ಸರ್ ಏನು ಗಲಾಟೆನೂ ಇಲ್ಲ, ಮಾವನಲ್ಲಿ ಗ್ರಾಮದಲ್ಲಿ ಯಾವುದೋ ಪಕ್ಕದಲ್ಲಿ ಮನೆಗೆ ಹೋಗಬೇಕಾಗಿತ್ತು, ಪಿತೃಪಕ್ಷ, ಮಳೆ ಅಲ್ವಾ, ಗಾಡಿ ಸಿಗ್ತಿಲ್ಲ, ಅದಕ್ಕೆ ಕರೆಸ್ಕೊಂಡೆ ನಿಮ್ಮನ್ನು ಅಂತ. ಪ್ಲೀಸ್ ಡ್ರಾಪ್ ಮಾಡಿ ಸರ್ ಅಂತಂದಿದ್ದಾರೆ. ಬೇರೆ ಯಾರು ಪೊಲೀಸ್ನವ್ರಾಗಿದ್ದರೆ ಯಾರು ಬಿಡ್ತಿದ್ರೇನೋ ಗ್ಯಾರಂಟಿ. ಬಟ್ ಈ ಪೊಲೀಸ್ನವ್ರು ಯಾರೋ ಗ್ರೇಟ್, ಇವರು ತಾಳ್ಮೆ ಕಳ್ಕೊಂಡಿಲ್ಲ ಅವರು. ಇನ್ಫ್ಯಾಕ್ಟ್ ನನ್ನ ಪ್ರಕಾರ ಆ ಪೊಲೀಸ್ಗೆ ತಾಳ್ಮೆಗೆ ಒಂದು ಶಬಾಸ್ ಅನ್ಬೇಕು ಎಲ್ಲರೂ. ತಾಳ್ಮೆ ಕಳ್ಕೊಂಡಿಲ್ಲ, ಬುದ್ಧಿ ಹೇಳಿ ಇನ್ನೊಂದ್ಸರಿ ಹಿಂಗೆ ಮಾಡಿಕೊಡ್ದು, ನೀನು ಬಿ ಕೇರ್ಫುಲ್, ಸಿಕ್ಕಾಕೊಂಡ್ರೆ ಅನುಭವಿಸ್ತೀಯ ಆಮೇಲೆ ಅಂತೆಲ್ಲ ಬುದ್ಧಿವಾದ ಹೇಳಿ ಕರ್ಕೊಂಡು ಲಾರಿ ಹತ್ತಿಸ್ಬಿಟ್ಟು ಹೋಗು ಪಿತೃಪಕ್ಷದಕ್ಕೆ ಎಲ್ಲ ಕಡೆಗೆ ಅಂತಂದ್ಬಿಟ್ಟು ಕಳಿಸ್ಕೊಟ್ಟಿದ್ದಾರೆ. ಬಚಾವು ಆ ಗಿರಾಕಿ. ಯಾರು ಶಾರ್ಟ್ ಟೆಂಪರ್ಡ್ ಪೊಲೀಸ್ ಗಿಲೀಸ್ ಆಗಿದ್ರೆ ಯಾರು ಬಿಟ್ಟಿರೋರು ಆಮೇಲೆ ಅನುಭವಿಸ್ಬೇಕು. ಎಸ್ ಇಲ್ಲ, ಯಾಕೆ ನಾವು ಹೇಳ್ತೀವಿ ಅಂತಂದರೆ ಸಾಮಾನ್ಯವಾಗಿ ಎಲ್ಲ ಮುಗಿದ ಮೇಲೆ ಬರ್ತಾರೆ ಪೊಲೀಸ್ನವರು ಅಂತಾರೆ. ಹೌದು, ಇಲ್ಲಿ ನೋಡಿ ಕರೆದ ತಕ್ಷಣ ಸ್ಪಾಟ್ಗೆ ಹೋಗಿದ್ದಾರೆ.